ನೋಡಿ ಸಸ್ಪೆನ್ಷನ್ ನೋಡಿ ಎಷ್ಟು ಸಖತ್ ಸ್ಮೂತ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಹಳ್ಳದಿನ ಆ್ಯಕ್ಚುಲಿ ನಿಮ್ಗೆ ಅದು ಫೀಲೇ ಆಗ್ತಾ ಇಲ್ಲ. ಆ್ಯಂಡ್ ಕಮಾಂಡಿಂಗ್ ವ್ಯೂ ಇದೆ, ಬಾನೆಟ್ ಕಾಣುತ್ತೆ. ಇಂಡಿಯಾದಲ್ಲೇ ಲಾರ್ಜೆಸ್ಟ್ HD ಇನ್ಫೋಟೈನ್ಮೆಂಟ್ ಸಿಸ್ಟಮು, ಅದು ಕೂಡ ಪೊಟ್ರೇಟು 14 ಇಂಚು ಕೊಟ್ಟಿರುವಂಥದ್ದು MG ಹೆಕ್ಟರಲ್ಲಿ ಮಾತ್ರ. ಡೀಸೆಲ್ ವೇರಿಯಂಟ್ ಎಲ್ಲ ವೇರಿಯಂಟಲ್ಲೂ ಸನ್ ರೂಫ್ ಬರುತ್ತೆ. ಬಟ್ ಇದೇ ಸೆಗ್ಮೆಂಟಲ್ಲಿ ಮಹೀಂದ್ರಾ XUV 700 ಆಗಿರ್ಬೋದು ಅಥವಾ ಸಫಾರಿ ಆಗಿರ್ಬೋದು, ಇದರಲ್ಲಿ ಯಾವುದ್ರಲ್ಲೂ ಕೂಡ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸನ್ ರೂಫ್ ಬರಲ್ಲ. ಸನ್ ರೂಫ್ ಕ್ಲೋಸ್ ಆಗ್ತಾ ಇದೆ. ಇದರಲ್ಲಿ ಆಂಬಿಯಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಲಾಸ್ಟ್ ಟೈಮು MG ಹೆಕ್ಟರ್ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೆ ನಾನು. ಆವಾಗ ಒಂದು ಟೆಸ್ಟ್ ಡ್ರೈವ್ ವಿಡಿಯೋ ಮಾಡಿರಲಿಲ್ಲ. ಇದನ್ನು ರೀಸೆಂಟಾಗಿ ಅಷ್ಟೇ ನಾನು ಗಾಡಿನ ಓಡಿಸೋವಂತಹ ಒಂದು ಅವಕಾಶ ಸಿಕ್ತು. ಆವಾಗ ಓಡಿಸಿದಾಗ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಒಂದಷ್ಟು ವಿಚಾರಗಳನ್ನ ಈ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು, ಅದಕ್ಕೋಸ್ಕರನೇ ಗಾಡಿ ತೊಗೊಂಡು ಬಂದಿದ್ದೀನಿ. ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಕಾರ್ ಇದು. ಸೊ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಬೆಸ್ಟು, ಏನಂತ ಫೀಚರ್ಸ್ ಇದೆ, ಹಾಗೆ ಏನಿದೆ ಅಂಥದ್ದು ಈ ಗಾಡೀಲಿ ಬೆಸ್ಟ್ ಅಂತ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿಂದ ನಡ್ಕೊಂಬಂದೆ, ಅಬ್ಸರ್ವ್ ಮಾಡಿದರೆ ಒಂದ್ಸಲಿ ನೋಡಿ. ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ವಾಪಸ್ಸು. ಅನ್ಲಾಕ್ ಆಯಿತು. ಸೊ ಕೀಲೆಸ್ ಎಂಟ್ರಿ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ. ಈವನ್ ನೀವು ಪ್ರೆಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಆಲ್ಸೋ ಡಿಜಿಟಲ್ ಕೀ ಅಂತ ಕೂಡ ಬರುತ್ತೆ, ಇಬ್ಬರಿಗೆ ಶೇರ್ ಮಾಡ್ಬೋದು. ಈ ಥರ ಎಲ್ಲ ಯುನೀಕ್ ಫೀಚರ್ಸ್ ಇದೆ. ಮತ್ತು ಎಂಡ್ ಫೀಚರ್ಸ್ ಇದೆ ಇದರಲ್ಲಿ. ರೋಡ್ ಪ್ರೆಸೆನ್ಸ್ ಆಗಿರ್ಬೋದು, ಸೆಗ್ಮೆಂಟಲ್ಲಿ ಯಾವುದೇ ಒಂದು ಗಾಡಿ ಕಂಪೇರ್ ಮಾಡಿದ್ರೆ ರೋಡ್ ಪ್ರೆಸೆನ್ಸ್ ಆಗಿರ್ಬೋದು. ಆ್ಯಂಡ್ ಇವನ್ ಒಂದಷ್ಟು ವಿಚಾರಗಳು ಸೆಗ್ಮೆಂಟಲ್ಲೇ ಬೆಸ್ಟ್ ಇದೆ. ಏನದು ವಿಚಾರಗಳು ಮತ್ತು ಗಾಡಿ ಹೇಗಿದೆ ನೋಡೋದಕ್ಕೆ, ಇದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಸಣ್ಣದಾಗೆ ಒಂದು ವಾಕ್ ಅರೌಂಡ್ ಮಾಡ್ತೀನಿ. ಅದ್ರ ಜೊತೆಗೆ ಮೇಯ್ನ್ ಬಂದ್ಬಿಟ್ಟು ಇವತ್ತು ಡ್ರೈವ್ ರಿವ್ಯೂ ಆಗಿರುತ್ತೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಫ್ರಂಟ್ ಲುಕ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡೈಮಂಡ್ ಮೆಶ್ ಗ್ರಿಲ್ ಬರುತ್ತೆ. ಸೊ ಈ ಒಂದು ಸೆಗ್ಮೆಂಟಲ್ಲಿ SUV ಸೆಗ್ಮೆಂಟಲ್ಲಿ ಅಂದರೆ ಈ ಥರ ಒಂದು ಡೈಮಂಡ್ ಮೆಶ್ ಕಂಪ್ಲೀಟಾಗಿ ಒಂದು ಕ್ರೋಮ್ ಎಲಿಮೆಂಟ್ಸ್ ಇರುವಂಥದ್ದು ಗ್ರಿಲ್ ಯಾವುದೂ ಇಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ರೋಡ್ ಪ್ರೆಸೆನ್ಸ್ ಇದು ತುಂಬ ಜನಕ್ಕಿದು ಅಂದರೆ ಒಂದು 90% ಜನಕ್ಕೆ ಇಷ್ಟ ಆಗುತ್ತೆ. ಈ ಒಂದು ಕ್ರೋಮ್ ಎಲಿಮೆಂಟು ರಿಚಾಗಿ ಕಾಣೋದು. ಇನ್ನು ಸ್ವಲ್ಪ ಜನಕ್ಕೆ ಇಷ್ಟೊಂದು ಕ್ರೋಮ್ ಎಲಿಮೆಂಟು ಇಷ್ಟ ಆಗದೇನೂ ಇರ್ಬೋದು. ಬಟ್ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಫ್ರಂಟಲ್ಲಿ ಕೆಳಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ, MG ಲೋಗೋ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಹಂಗೆ ಈ ಗ್ರಿಲ್ಲಿಂದ ಕನೆಕ್ಟ್ ಆಗಿಯೇ ಒಂಥರ ಸಿಗ್ನೇಚರ್ ಸ್ಟೈಲ್ ಇದೆ ಆ್ಯಕ್ಚುಲಿ MG ಅವ್ರದ್ದು. ಸೊ ಐಕಾನಿಕ್ ಡಿಸೈನು. ಇಲ್ಲಿಂದ ಕ್ರೋಮ್ ಎಲಿಮೆಂಟ್ ಹೋಗಿದೆ ನೋಡ್ತಿರ್ಬೋದು. ಆ ಕ್ರೋಮ್ ಎಲಿಮೆಂಟ್ ಮೇಲೇ ಸೊ ಇಲ್ಲಿ ಇನ್ ಬಿಟ್ವೀನಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ LED DRLs. ಅಂದರೆ ಇದು ಬಂದು ಡ್ಯುಯಲ್ ಫಂಕ್ಷನ್. ಇದು LED DRLs ಕಮ್ ಸೈಡ್ ಇಂಡಿಕೇಟರ್ಸು. ಅದ್ರ ಕೆಳಗಡೆ ನೋಡ್ಬೋದು ಕಂಪ್ಲೀಟ್ ಹೆಡ್ ಲ್ಯಾಂಪ್ ಯೂನಿಟ್ ಇದೆ. ಹೆಡ್ ಲ್ಯಾಂಪ್ ಅಂತ ಬಂದಾಗ ಆಲ್ LED ಸೆಟಪ್ ಇದು. ಸೊ ನಿಮಗೆ ಹೈ ಬೀಮ್ಗೆ ಮತ್ತು ಲೋ ಬೀಮ್ಗೆ ಎರಡಕ್ಕೂ ಕೂಡ ಸಪ್ರೇಟ್ ಪ್ರೊಜೆಕ್ಟರ್ ಸಿಗುತ್ತೆ. ಅದ್ರ ಕೆಳಗಡೆ ಫಾಗ್ ಲ್ಯಾಂಪ್ ನೋಡ್ಬೋದು ನೀವು. ಫಾಗ್ ಲ್ಯಾಂಪ್ ಹೌಸಿಂಗ್, ಐ ಥಿಂಕ್ ಫಾಗ್ ಲ್ಯಾಂಪ ಇದು ಪಾರ್ಕಿಂಗ್ ಲ್ಯಾಂಪ, ಚೆಕ್ ಮಾಡೋಣ ಓಕೆನಾ. ಸೊ ನೋಡ್ತಿರ್ಬೋದು ಕ್ರೋಮ್ ಎಲಿಮೆಂಟು, ಸೆಂಟ್ರಲ್ ಒಂದು ಕ್ರೋಮ್ ಎಲಿಮೆಂಟ್ ಇದೆ. ಆ್ಯಂಡ್ ಒಳಗಡೆ ಬಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಒಂಥರ ನಿಮಗೆ ಬಾರ್ ಟೈಪಲ್ಲಿ ಬರುತ್ತೆ, ಮೇಲ್ಗಡೆ ಬಾರ್ ಟೈಪಲ್ಲಿ. ಆ್ಯಂಡ್ ಸೆಂಟ್ರಲ್ ಬಂದ್ಬಿಟ್ಟು ಕ್ಯೂಬ್ ಎಲಿಮೆಂಟ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಹೆಡ್ ಲ್ಯಾಂಪ್ ಯೂನಿಟ್ಟು. ಆ್ಯಂಡ್ ಲೋವರ್ ಬಂಪರಲ್ಲೇ ಕೊಟ್ಟಿರೋದ್ರಿಂದ ಅಂದರೆ ನೋಡಿ ನನ್ನ ಒಂದು ತೈ ಲೆವೆಲ್ಗೆ ಬರುತ್ತಿದ್ದು ಹೆಡ್ ಲ್ಯಾಂಪ್ ಯೂನಿಟ್ ಅದರ ಕೆಳಗಡೆ ಬರುತ್ತೆ. ಸೊ ಹಂಗಾಗಿ ರೋಡ್ ವಿಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಥರ ನನಗೆ ಫೀಲ್ ಆಯಿತು ಕೂಡ. 2 ದಿನದಿಂದ ಈ ಗಾಡಿನ ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಸ್ಕಿಟ್ ಪ್ಲೇಟ್ ಕೂಡ ಬರುತ್ತೆ. ಇದು ಬಂದು ಒಂದು ಫೇಡೆಡ್ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅಷ್ಟು ತುಂಬ ಓವರಾಗಿ ಕೂಡ ಕಾಣಲ್ಲ. ಫ್ರಂಟ್ ಲುಕ್ಕು ತುಂಬ ಚೆನ್ನಾಗಿದೆ. ರೋಡ್ ಪ್ರೆಸೆನ್ಸು ನಿಮ್ಗೇನಿಸ್ತು ಈ ಒಂದು MG ಹೆಕ್ಟರ್ ರೋಡ್ ಪ್ರೆಸೆನ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ಸೈಡ್ ಪ್ರೊಫೈಲ್ ನೋಡೋದಾದರೆ, ಸೈಡ್ ಪ್ರೊಫೈಲ್ ಅಂದ ತಕ್ಷಣ ನೆನಪಾಯಿತು. ಸೊ ಇದು ಬಂದು ಈ ಸೆಗ್ಮೆಂಟಲ್ಲೇ ಅಂದರೆ ಬೇರೆ ಒಂದು ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡದು ಕೂಡ. ಆ್ಯಂಡ್ ಆಲ್ಸೋ ಅಂದರೆ ಲಾಂಗ್ ಆ್ಯಸ್ ವೆಲ್ ಆ್ಯಸ್ ವೈಡರ್. ಇದು ಬಂದು 4.7 ಮೀಟರ್ ಬರುತ್ತೆ. ಸೊ ಈ ಕ್ರೆಟಾ ಆಗಿರ್ಬೋದು ಅಥವಾ ನೀವು ಒಂದು ಸೆಲ್ಟೋಸ್ ಆಗಿರ್ಬೋದು, ಯಾವುದಕ್ಕೆ ಕಂಪೇರ್ ಮಾಡಿದ್ರು ಕೂಡ ಇದು ಬಂದು ಲಾಂಗ್ ಇದೆ, ವೈಡರ್ ಇದೆ, ಆ್ಯಂಡ್ ಹೈಟಲ್ಲೂ ಕೂಡ ಜಾಸ್ತಿ ಇದೆ. ಇದು 4.7 ಮೀಟರ್ ಲೆಂತ್ ಬರುತ್ತೆ. 200 mm ಜಾಸ್ತಿ ಕ್ರೆಟಾ ಅಥವಾ ಸೆಲ್ಟೋಸ್ ಯಾವುದಕ್ಕೆ ಕಂಪೇರ್ ಮಾಡಿದ್ರು ಕೂಡ. ಆ್ಯಂಡ್ ಆಲ್ಸೋ
ಇಂಜಿನ್ ವೈಸು ಪವರ್ಫುಲ್ ಇದೆ, ಅದನ್ನು ತೋರಿಸ್ತೀನಿ ಇಂಜಿನ್ ಬೇ ಇವಾಗ ನಿಮಗೆ. ಸೊ ಇವಾಗ 1.83 ಮೀಟರ್ ವಿಡ್ತ್ ಬರುತ್ತೆ, ಅದು ವೈಡಲ್ಲೂ ಕೂಡ ಅಂದರೆ ಅಗಲನೂ ಕೂಡ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ 1.76 ಮೀಟರ್ ಹೈಟ್ ಬರುತ್ತೆ, ಟಾಲ್ ಇದೆ ಗಾಡಿ. ಸೊ ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ನಿಮಗೆ ಸಿಂಪಲ್ ಆಗಿದ್ರೂ ಕೂಡ ಅಟ್ರಾಕ್ಟಿವ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೋಡ್ತಿರ್ಬೋದು ನಿಮಗೆ ಮಿಷಿನ್ಡ್ ಅಲಾಯ್ ವೀಲ್ಸ್ ಬರುತ್ತೆ, ಡೈಮಂಡ್ ಕಟ್ ಮಿಷಿನ್ಡ್ ಅಲಾಯ್ ವೀಲ್ಸು. ಟೈರ್ ಸೈಜ್ ನೋಡ್ತೀರಾ ಅಂತ ಹೇಳಿದ್ರೆ 215/55 18 ಇಂಚ್ ಡೈಮಂಡ್ ಕಟ್ ಅಂದರೆ ಮಿಷಿನ್ಡ್ ಅಲಾಯ್ ವೀಲ್ಸ್ ಜೊತೆಗೆ ಕೊಟ್ಟಿದ್ದಾರೆ ಟೈರು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಬ್ರಾಡ್ ಆಗಿದೆ ಟೈರು. ಸೊ ಅದ್ರ ಕೆಳಗಡೆ ನೋಡ್ತಿರ್ಬೋದು SUV ಲುಕ್ ಕೊಡೋಕ್ಕೋಸ್ಕರ ಕ್ಲಾಡಿಂಗ್ಸ್ ಎಲ್ಲ ಇದೆ. ಕ್ಲಾಡಿಂಗ್ಸ್ ಮೇಲೆ ಕ್ರೋಮ್ ಎಲಿಮೆಂಟ್ ನೋಡ್ಬೋದು. ಡೋರ್ ಹ್ಯಾಂಡಲ್ಸ್ ನೋಡ್ತಾ ಇದ್ದೀರಾ, ಡೋರ್ ಹ್ಯಾಂಡಲ್ಸ್ ಮೇಲೂ ಕೂಡ ಕ್ರೋಮ್ ಎಲಿಮೆಂಟ್ ನೋಡ್ಬೋದು. ಸೊ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಆ್ಯಂಡ್ ಆಲ್ಸೋ ORVM ನೋಡ್ಬೋದು, ನಿಮಗೆ ದೊಡ್ಡದಾಗಿ ಬರುತ್ತೆ, ವೈಡಾಗಿ ಬರುತ್ತೆ. ಕೆಳಗಡೆ ಬಂದುಬಿಟ್ಟು 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ವಿಂಡೋ ಮೇಲೆ ಒಂದು ಕ್ರೋಮ್ ಲೈನ್ ಹೋಗಿದೆ, ಅಲ್ಲಿವರೆಗೂ ರನ್ ಆಗಿದೆ. ಸೊ ಪ್ರೀಮಿಯಂ ಲುಕ್ ಕೊಡುತ್ತೆ. ಕೆಳಗಡೆ ನೋಡ್ತಿರ್ಬೋದು ಮಾರಿಸ್ ಗ್ಯಾರೇಜ್ ಅಂತ ಹೇಳಿ. ಆಟೋ ಲಾಕು ಅನ್ಲಾಕ್ ಆಗ್ತಿರೋಂತಹ ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ನಿಮಗೆ ಕೀಲೆಸ್ ಎಂಟ್ರಿ ಬರುತ್ತೆ. ಆ್ಯಂಡ್ ಆಲ್ಸೋ ಡಿಜಿಟಲ್ ಕೀ ಕೂಡ ಇದರಲ್ಲಿ ಬರುತ್ತೆ. ಹತ್ರ ಹೋಗ್ತಿದ್ದಂಗೆ ಲಾಕು ಅನ್ಲಾಕು ಎಲ್ಲ ಆಗುತ್ತೆ ಇದರಲ್ಲಿ. ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗ್ರೌಂಡ್ ಕ್ಲಿಯರೆನ್ಸ್ ವಿಷಯಕ್ಕೆ ಬಂದರೆ ಗ್ರೌಂಡ್ ಕ್ಲಿಯರೆನ್ಸ್ನ ಇಲ್ಲೆಲ್ಲ ಫುಲ್ ಟೆಸ್ಟ್ ಮಾಡಾಕ್ಬಿಟ್ವಿ ನಾವು. ಸೊ ತುಂಬ ಚೆನ್ನಾಗಿದೆ. 192 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ವಿಚ್ ಇಸ್ ಫೇರ್ ಎನಫ್ ಅಂತ ಅನಿಸುತ್ತೆ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಬಂದ್ಬಿಟ್ಟು. ಸೊ ಇನ್ನು ಹಿಂದೆ ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ಆ್ಯಕ್ಚುಲಿ MG ಹೆಕ್ಟರಲ್ಲಿ. ಸೊ ಅದಕ್ಕಿಂತ ಮುಂಚೆ ಟೈಲ್ ಲ್ಯಾಂಪ್ ನೋಡ್ಬೋದು, ಕನೆಕ್ಟೆಡ್ LED ಬ್ಲೇಡ್ ಒಂದು ಟೈಲ್ ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ, ಅಂದರೆ ಆ ಥರ ಡಿಸೈನಲ್ಲಿ ನೋಡ್ತಿರ್ಬೋದು. ಕೆಳಗಡೆ ಕ್ರೋಮ್ ಎಲಿಮೆಂಟ್ ಇದೆ, ಲೋಗೋ ಇಲ್ಲಿ ಬಂದಿದೆ, ಅದ್ರ ಸುತ್ತ ಕರ್ವಾಗೆ ನಿಮಗೆ ಟೈಲ್ ಲ್ಯಾಂಪ್ಸ್ ಬರುತ್ತೆ, ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸು. ಸೊ ಇಲ್ಲಿಂದ ಅಲ್ಲಿವರೆಗೂ ಬರುತ್ತದು, ಓಕೆನಾ. ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೈಟ್ ಟೈಮಲ್ಲಂತೂ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಸೊ ಬ್ಲ್ಯಾಕ್ ಕಲರ್ಗಂತೂ ಒಳ್ಳೆ ಕಾಂಪ್ಲಿಮೆಂಟ್ ಮಾಡುತ್ತೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಬ್ಲೇಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಅಂತ ಹೇಳಿ ಕರೀತಾರೆ ಇದನ್ನು. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಬರುತ್ತೆ, ರೇರ್ ಡಿಫಾಗರ್ ವೈಪರು. ಆ್ಯಂಡ್ ಆಲ್ಸೋ ಪ್ಯಾನರಾಮಿಕ್ ಸನ್ರೂಫು. ಸನ್ರೂಫ್ ಅಂತ ಹೇಳಿದ ತಕ್ಷಣ ನೆನಪಾಯಿತು. ಸೊ ಇದನ್ನು ಒಳಗಡೆ ಕುತ್ಕೊಂಡು ತೋರಿಸ್ತೀನಿ. 17.5 ಲ್ಯಾಕಿಂದ ಡೀಸೆಲ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಎಲ್ಲ ವೇರಿಯಂಟಲ್ಲೂ ಸನ್ರೂಫ್ ಬರುತ್ತೆ. ಬಟ್ ಇದೇ ಸೆಗ್ಮೆಂಟಲ್ಲಿ ಮಹೀಂದ್ರ XUV 700 ಆಗಿರ್ಬೋದು ಅಥವಾ ಸಫಾರಿ ಆಗಿರ್ಬೋದು, ಇದರಲ್ಲಿ ಯಾವುದ್ರಲ್ಲೂ ಕೂಡ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸನ್ರೂಫ್ ಬರಲ್ಲ. ಅದೊಂದು ಅಡ್ವಾಂಟೇಜ್ ನಿಮಗೆ MG ಹೆಕ್ಟರಲ್ಲಿ. MG ಹೆಕ್ಟರ್ ಅಂತ ಹೇಳಿ ಸ್ಪ್ಲಿಟ್ಟಲ್ಲಿ ಬ್ಯಾಡ್ಜಿಂಗ್ ನೋಡ್ಬೋದು. ದಿಸ್ ಇಸ್ ಆ್ಯಕ್ಚುಲಿ ಹೆಕ್ಟರ್ ಪ್ಲಸ್. ಇದು ಹೆಕ್ಟರ್ ಪ್ಲಸ್ಸಲ್ಲಿ ಸ್ವಲ್ಪ ಬೂಟ್ ಸ್ಪೇಸ್ ಕಮ್ಮಿ ಬರುತ್ತೆ. ಯಾರಿಗೆ 7 ಸೀಟ್ರ್ ಬೇಕು ಅಂತಿರುತ್ತೆ ಅವರೆಲ್ಲ ಇದನ್ನು ತೊಗೋಬೋದು. ಇಲ್ಲ 7 ಸೀಟ್ರ್ ಬೇಡ ನನಗೆ ಅಂತ ಹೇಳಿದ್ರೆ ಬೂಟ್ ಸ್ಪೇಸ್ ಬೇಕು ಅನ್ನೋರು ಸೊ ನೀವು 5 ಸೀಟ್ರ್ ವೇರಿಯಂಟೇ ತೊಗೋಬೋದು. ಸೊ ಇದನ್ನು ಫೋಲ್ಡ್ ಮಾಡಿದ್ರೆ ಒಳ್ಳೆ ಸ್ಪೇಸೇ ಬರುತ್ತೆ ಆ್ಯಕ್ಚುಲಿ, ನೋಡ್ತಿರ್ಬೋದು. ಸೊ ಈ ಥರ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಓಕೆನಾ, ಸ್ವಲ್ಪ ಮುಂದೆ ಮಾಡಬೇಕಾಗುತ್ತೆ. ಸೊ ಒಳ್ಳೆ ಬೂಟ್ ಸ್ಪೇಸು. ಸ್ಪೇರ್ ವೀಲ್ ಬಂದ್ಬಿಟ್ಟು ಎಲ್ಲಿ ಕೊಟ್ಟಿದ್ದಾರಪ್ಪ ಅಂತ ನೋಡೋದಾದರೆ ಕೆಳಗಡೆ ಕೊಟ್ಟಿದ್ದಾರೆ ಸ್ಪೇರ್ ವೀಲು, ಓಕೆನಾ. ಸೊ ಇವಾಗ ಕ್ಲೋಸ್ ಮಾಡೋಣ. ಬೂಟ್ ಲ್ಯಾಂಪ್ ಕೂಡ ಬರುತ್ತೆ ಇಲ್ಲಿ. ಆ್ಯಂಡ್ ಥರ್ಡ್ ರೋಗು AC ವೆಂಟ್ ಬರುತ್ತೆ, ನೋಡ್ಕೋಬೋದು. ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ತಿರ್ಬೋದು ಫ್ಯಾನ್ ಸ್ಪೀಡ್ನ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಥರ್ಡ್ ರೋಲು ಕೂಡ ಎರಡೂ ಕಡೆ ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ 5 ವೋಲ್ಟ್ಸ್ದು ಕೊಟ್ಟಿದ್ದಾರೆ, ಓಕೆನಾ. ಸೊ ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಥರ್ಡ್ ರೋ ಆಕ್ಸೆಸಿಬಿಲಿಟಿ ಕೂಡ ತುಂಬ ಈಸಿಯಾಗಿದೆ, ಅದನ್ನು ತೋರಿಸ್ತೀನಿ. ಸೊ ರೇರ್ ಡಿಫಾಗರು ವೈಪರು ಎಲ್ಲ ಬರುತ್ತೆ. ಆ್ಯಂಡ್ ಆಲ್ಸೋ ಕೆಳಗಡೆ ನೋಡ್ತಿರ್ಬೋದು ಡಿಫ್ಯೂಸರ್ ಟ್ರೀಟ್ಮೆಂಟ್ ಇದೆ, ಓಕೆನಾ. ನಿಮಗೆ ಈ ಒಂದು ಸ್ಕಿಟ್ ಪ್ಲೇಟ್ ಆಗಿರ್ಬೋದು, ರೇರ್ ಸ್ಕಿಟ್ ಪ್ಲೇಟು ಇದು ಕೂಡ ಚೆನ್ನಾಗಿದೆ. ಅದ್ರ ಕೆಳಗಡೆ ಅಂದರೆ ನಿಮಗೆ ಎಲಿಮೆಂಟ್ ಕೂಡ ನೋಡ್ಬೋದು ನೀವು, ಕ್ರೋಮ್ ಎಲಿಮೆಂಟ್ಸು. ಸೊ ಇನ್ನು ನೀವು ಫ್ಯೂಯಲ್ ಟ್ಯಾಂಕ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ 60 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಗಾಡಿ ಅಂತೂ ಕ್ಲಾಸಾಗಿ ಕಾಣುತ್ತೆ ಹೊರಗಡೆಯಿಂದ, ಯಾವುದೇ ಆ್ಯಂಗಲಿಂದ ನೋಡಿದ್ರು ಕೂಡ. ರೂಫ್ ರೇಲ್ಸ್ ಕೂಡ ನೋಡ್ಬೋದು ನೀವು. ಸೊ ಇವಾಗ ಇಂಟೀರಿಯರ್ ನೋಡ್ತಾ ಹೋಗೋಣ. ಇಂಟೀರಿಯರ್ ಸಿಂಪಲಾಗಿ ನೋಡೋಣ, ಅದಾದ ನಂತರ ಕಂಪ್ಲೀಟಾಗಿ ಒಂದು ಡ್ರೈವ್ ರಿವ್ಯೂ ಇರುತ್ತೆ. ಫುಲ್ ವಿಡಿಯೋ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಬನ್ನಿ ಆಗಿದ್ರೆ ಇದರ ಒಂದು ಇಂಟೀರಿಯರ್ ನೋಡ್ತಾ ಹೋಗೋಣ. ವೀಕ್ಷಕರೇ, ಥರ್ಡ್ ರೋ ಹೋಗ್ಬೇಕಂತ ಹೇಳಿದ್ರೆ ಇದು ಟಂಬಲ್ ಆಗುತ್ತೆ, ನೋಡ್ತಿರ್ಬೋದು. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಫೋಲ್ಡ್ ಮಾಡ್ಕೋಬೋದು ನೀವು. ಈ ಥರ ಫೋಲ್ಡ್ ಮಾಡಿಕೊಂಡು ಹೋಗ್ಬೋದು ಆರಾಮಾಗಿ ಥರ್ಡ್ ರೋಗೆ, ಓಕೆ. ಆ್ಯಂಡ್ ರಿಕ್ಲೈನ್ ಆ್ಯಂಗಲ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟಿದ್ದು ತೋರಿಸ್ತೀನಿ ನಿಮಗೆ. ಒಳಗಡೆ ಕುತ್ಕೊತೀನಿ. ರಿಕ್ಲೈನ್ ಆ್ಯಂಗಲ್ ಸೂಪರ್ ಆಗಿದೆ. ಸೊ ಇಲ್ಲಿದೆ ಆ್ಯಕ್ಚುಲಿ ರಿಕ್ಲೈನ್ ಮಾಡೋದಕ್ಕೆ ಅಡ್ಜಸ್ಟ್ಮೆಂಟು. ಸೊ ಇಷ್ಟು ರಿಕ್ಲೈನ್ ಆಗುತ್ತೆ, ಒಳ್ಳೆ ರಿಕ್ಲೈನ್ ಆ್ಯಂಗಲ್ ಇದೆ. ಸೊ ಎಲ್ಲ ಸೀಟ್ದು ಕೂಡ ಇನ್ನು ಸೀಟ್ ಕ್ವಾಲಿಟಿ ಕೂಡ
ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಇನ್ನು ನೀವು ಡೋರ್ ಪ್ಯಾಡ್ ನೋಡ್ತೀರಾ ಅಂತ ಹೇಳಿದ್ರೆ ರೇರ್ ಸೈಡ್ದು ನೋಡ್ಬೋದು. ಇದರಲ್ಲೂ ಕೂಡ ಲೆದರ್ ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ. ಇನ್ಫಿನಿಟಿ ಸ್ಪೀಕರ್ಸ್, ಯಾಕೆ ಅಂತ ಹೇಳಿದ್ರೆ ಇನ್ಫಿನಿಟಿ ಸೌಂಡ್ ಸಿಸ್ಟಮ್ ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಲೆದರ್ ಇವಾಗ ನಿಮಗೆ ಡೋರ್ ಏನು ಅಂದರೆ ಆರ್ಮ್ರೆಸ್ಟ್ ಇದೆ, ಸೊ ಅದ್ರ ಮೇಲೂ ಕೂಡ ಲೆದರ್ ಯೂಸ್ ಮಾಡಿದ್ದಾರೆ. ಲೆದರ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟಡಿ ಲೈಟ್ ಕೊಟ್ಟಿದ್ದಾರೆ, ಈ ಕಡೆ ಕೂಡ ಕೊಟ್ಟಿದ್ದಾರೆ ಸ್ಟಡಿ ಲೈಟು. ಗ್ರ್ಯಾಬ್ ಹ್ಯಾಂಡಲ್ಸ್ ಬರುತ್ತೆ, ನೋಡ್ತಿರ್ಬೋದು. ಎನಫ್ ಲೆಗ್ ರೂಮ್ ಅಂತೂ ಸಕ್ಕತ್ತಾಗಿದೆ, ನೋಡ್ಬೋದು ನೀವು. ಲೆಗ್ ರೂಮ್ ಚೆನ್ನಾಗಿದೆ. ಥೈ ಸಪೋರ್ಟ್ ಡೀಸೆಂಟ್ ಆಗಿದೆ. ಥೈ ಸಪೋರ್ಟು ಹೆಡ್ ರೂಮ್ ಅಂತೂ ಹೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹೈಟ್ ಇರೋ ಕೂತ್ರು ಕೂಡ ಏನೂ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇನ್ನು ರಿಕ್ಲೈನ್ ಮಾಡಿಬಿಟ್ಟು ಅಂದರೆ ಅಪ್ರೈಟ್ ಕೂತಿದ್ದೀನಿ ಇವಾಗ ನಾನು, ಈ ಥರ ಕೂತ್ಕೊಂಡ್ಬಿಟ್ರಂತೂ ನಿಮಗೆ ಇನ್ನೂ ಕಂಫರ್ಟಬಲ್ ಆಗಿ ಹೆಡ್ ರೂಮು ಸಾಕಷ್ಟು ಸಿಗುತ್ತೆ. ಸೊ ಏರ್ ಬ್ಯಾಗ್ ಬಂದ್ಬಿಟ್ಟು ಸೇಫ್ಟಿ ಫೀಚರ್ಸ್ ಅಂತ ಬಂದಾಗ ಇದು ಸ್ಟ್ಯಾಂಡ್ಔಟ್ ಆಗುತ್ತೆ. ಟಚ್ ಸೌಂಡ್ ಕೇಳ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕ್ವಾಲಿಟಿ ಆಬ್ವಿಯಸ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ ದ ಕ್ಲಾಸ್. ಸೊ ಇದು ಬಂದ್ಬಿಟ್ಟು ನಿಮಗೆ 6 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ABS, EBD, ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು. ಸೊ ಈ ಥರ ಸಾಕಷ್ಟು ಸೇಫ್ಟಿ ಫೀಚರ್ಸ್ ಬರುತ್ತೆ. ಇನ್ನು ಟಾಪ್ ಎಂಡ್ ತೊಗೋತೀರಾ ಅಂತ ಹೇಳಿದ್ರೆ ನಿಮಗೆ ಇನ್ಕ್ಲೂಡಿಂಗ್ ಅಡಾಸ್ ಕೂಡ, ಅಡಾಸ್ ಲೆವೆಲ್ 2 ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮೋರ್ ದ್ಯಾನ್ 11 ಫೀಚರ್ಸು ಅಡಾಸಲ್ಲಿ ಬರುತ್ತೆ. ಸೊ ಸೇಫ್ಟಿ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಓನ್ಲಿ ಕಾರ್ ಇನ್ ದ ಸೆಗ್ಮೆಂಟ್ ವಿಚ್ ಇಸ್ ಕಂಪ್ಲೀಟ್ಲಿ ಲೋಡೆಡ್. ಅಂದರೆ ಏನಾದರೂ ಒಂದು ಫೀಚರ್ಸ್ ಮಿಸ್ಸಿಂಗ್ ಇರುತ್ತೆ ಬೇರೆ ಕಾರ್ಗಳಲ್ಲಿ, ಬಟ್ ಇದರಲ್ಲಿ ಫೀಚರ್ಸ್ ಜೊತೆಗೆ ಸೇಫ್ಟಿನೂ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಫ್ರಂಟ್ ರೋಗ್ ಹೋಗೋಣ ಯಾವ ಥರ ಇದೆ ಅಂತ ಹೇಳಿ. ಒಂಥರ ನಿಮಗೆ ಒಂದು ಪ್ಲೇನಲ್ಲಿ ಕುತ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಕಾಕ್ಬಿಟ್ ಒಂಥರ ಡಿಸೈನ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಇಡೀ ಇಂಡಿಯಾದಲ್ಲೇ ಲಾರ್ಜೆಸ್ಟ್ HD ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು, ಅದು ಕೂಡ ಪೊಟ್ರೇಟು 14 ಇಂಚು ಕೊಟ್ಟಿರುವಂಥದ್ದು MG ಹೆಕ್ಟರಲ್ಲಿ ಮಾತ್ರ. ತುಂಬ ದೊಡ್ಡದು ಬರುತ್ತೆ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಏರ್ ಪ್ಯೂರಿಫೈಯರ್ ಕೂಡ ಇದರಲ್ಲಿ ಬರುತ್ತೆ. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೂಡ ಇದರಲ್ಲಿ ಬರುತ್ತೆ ನೋಡಿ. ಫ್ಯೂಯಲ್ಲು ಲೆವೆಲ್ ಕಮ್ಮಿ ಇದೆ. ಸೊ ನಿಯರ್ ಬೈ ಯಾವುದು ಫ್ಯೂಯಲ್ ಪಂಪ್ ಇದೆ ಅದನ್ನು ಕೂಡ ಇದು ಸಜೆಸ್ಟ್ ಮಾಡ್ತಾ ಇದೆ, ಅಲ್ಲೆಲ್ಲ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ AC ಇದರಲ್ಲೇ ಕಂಟ್ರೋಲ್ ಮಾಡುವಂಥದ್ದು. ಫ್ಯಾನ್ ಸ್ಪೀಡ್ ಆಗಿರ್ಬೋದು, ಇದನ್ನೆಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಫ್ಯಾನ್ ಸ್ಪೀಡ್ ಕಮ್ಮಿ ಮಾಡಿದೆ. ಸೊ ಸಾಕಷ್ಟು ಫೀಚರ್ಸು ಇದರಲ್ಲಿ ಬರುತ್ತೆ. ಮೋರ್ ದ್ಯಾನ್ 75 ಫೀಚರ್ಸು ಸೊ ಆ್ಯಕ್ಚುಲಿ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ನೋಡ್ತಿರ್ಬೋದು ಐಸ್ಮಾರ್ಟ್ ಟೆಕ್ನಾಲಜಿ ಹೊಂದಿರುವಂತಹ ಒಂದು ಕಾರ್ ಇದು. ನಿಮಗೆ ಡ್ಯಾಶ್ಬೋರ್ಡ್ ನೋಡಿ, ಡೀಸೆಂಟ್ ಎನಫ್ ಆಫ್ ಸ್ಪೇಸ್ ಇದೆ. ಆ್ಯಂಡ್ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಈ ಮೆಟೀರಿಯಲ್ ಎಲ್ಲ ಸಾಫ್ಟ್ ಟಚ್ ಬರುತ್ತೆ. ಸೊ ಇನ್ನು ಡ್ಯಾಶ್ಬೋರ್ಡ್ ಲೇಔಟ್ ಬಂದ್ಬಿಟ್ಟು ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಡ್ಯಾಶ್ಬೋರ್ಡ್ ಲೇಔಟ್ ಆಗಿರ್ಬೋದು, ಈವನ್ ನಿಮಗೆ ಡೋರ್ ಪ್ಯಾಡ್ಸ್ ಆಗಿರ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲೇ ಎಲ್ಲ ನಿಮಗೆ ರಿವ್ಯೂ ತಿಳಿಸ್ಕೊಟ್ಟಿದ್ದೆ ನಾನು, ತುಂಬ ರಿವ್ಯೂ ಹೇಳೋದಕ್ಕೆ ಹೋಗಲ್ಲ. ವೆಂಟಿಲೇಟೆಡ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ವೆಂಟಿಲೇಟೆಡ್ ಸೀಟ್ಸು, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಈವನ್ ಡ್ರೈವರ್ ಆ್ಯಸ್ ವೆಲ್ ಆಸ್ ಪ್ಯಾಸೆಂಜರ್ ಇಬ್ರಿಗೂ ಕೂಡ, ಅದನ್ನೇ ನಿಮ್ಗೆ ಹೇಳಿದ್ದು ನಾನು. ಸೊ ಇಂಥ ಫೀಚರ್ ಇಲ್ಲ ಅಂತ ಹೇಳೋಂಗಿಲ್ಲ. ಸೊ ಕಂಪ್ಲೀಟ್ಲಿ ಲೋಡೆಡ್ ಫೀಚರು. ಸೊ ಈ ಒಂದು ಸೆಗ್ಮೆಂಟಲ್ಲಿ ಇದೊಂದೇ ಗಾಡೀಲಿ ವಿತ್ ಸೇಫ್ಟಿ ಸಿಗುವಂಥದ್ದು. ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದು ಯೂಸ್ ಆಗೋಲ್ಲ. ಇದು ಸೇಫ್ಟಿ ಇರೋದ್ರಿಂದ ಅದೊಂದು ಅಡ್ವಾಂಟೇಜು. ನೋಡ್ತಿರ್ಬೋದು ಬಾಟಲ್ ಹೋಲ್ಡರ್ಸು. ಸೊ ಈಗ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಿಕ್ಕಿದೆಲ್ಲ ಕಂಟ್ರೋಲ್ಸ್ ಬಂದ್ಬಿಟ್ಟು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲೇ ಇರುವಂಥದ್ದು. 14 ಇಂಚ್ ಬರುತ್ತೆ. ಸೊ ಸುಮ್ಮನೆ ಹಂಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಯಾರು ಫುಲ್ಲು ಡೀಟೇಲ್ಸ್ ನೋಡಬೇಕು ಅಂತ ಇರ್ತಾರೆ ಅವರೆಲ್ಲ ಮುಂಚೆ ವಿಡಿಯೋ ನೋಡ್ಕೋಬೋದು. ಸೊ ಇವಾಗ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮ್ಯಾಪ್ ಮೈ ಇಂಡಿಯಾ ಕಡೆಯಿಂದ ಇದರಲ್ಲಿ ಇದು ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸು, ಇವಾಗ ನೀವು ಒಂದು ಗ್ರೂಪ್ ಟ್ರಿಪ್ ಹೋಗ್ತಾ ಇರ್ತೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಕನೆಕ್ಟ್ ಮಾಡಿಕೊಂಡು ಮ್ಯಾಪ್ ಮೈ ಇಂಡಿಯಾ ಥ್ರೂ ನಿಮ್ಮ ಫ್ರೆಂಡ್ಸ್ನೂ ಕೂಡ ಟ್ರ್ಯಾಕ್ ಮಾಡ್ಬೋದು. ಆ ಥರ ಒಂದು ಫೀಚರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಮೋರ್ ದ್ಯಾನ್ 50+ ವಾಯ್ಸ್ ಕಮ್ಯಾಂಡ್ ಫೀಚರ್ಸು ಇದರಲ್ಲಿ ಕೊಟ್ಟಿದ್ದಾರೆ. ನೋಡಿ ವಾಯ್ಸ್ ಕಮ್ಯಾಂಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಓಪನ್ ಸನ್ರೂಫ್. ಸೊ ಸನ್ರೂಫ್ ಆಲ್ರೆಡಿ ಹೇಳಿದ ಹಾಗೆ 17.5 ಲ್ಯಾಕ್ ರೇಂಜಲ್ಲಿ ಡೀಸೆಲ್ ಬರ್ತಾ ಇದೆ. ಡೀಸೆಲ್ ಎಲ್ಲ ಕಾರ್ಗಳಲ್ಲೂ ಅಂದರೆ MG ಹೆಕ್ಟರ್ ಡೀಸೆಲ್ನ ವೇರಿಯಂಟ್ಗಳಲ್ಲಿ ನಿಮಗೆ ಸನ್ರೂಫ್ ಬಂದೇ ಬರುತ್ತೆ. ಆ ಸನ್ರೂಫಲ್ಲೂ ಕೂಡ ಇವಾಗ ಒಂದೇ ಒಂದು ವೇರಿಯಂಟಲ್ಲಿ ಮಾತ್ರ ನಿಮಗೆ ಎಲೆಕ್ಟ್ರಿಕ್ ಸನ್ರೂಫ್ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಪ್ಯಾನರಾಮಿಕ್ ಸನ್ರೂಫು ನೋಡ್ತಿರ್ಬೋದು. ಓಕೆನಾ. ಸೊ ಸೆಗ್ಮೆಂಟಲ್ಲೇ ಬೇರೆ ಯಾವ ಗಾಡಿ ಕಂಪೇರ್ ಮಾಡಿದ್ರು ಕೂಡ ಸನ್ರೂಫ್ ಅಂತ ಬಂದಾಗ ಸೊ 17.5 ಲ್ಯಾಕ್ ಪ್ರೈಸ್ ರೇಂಜಲ್ಲಿ ಸನ್ರೂಫ್ ಯಾವುದ್ರಲ್ಲೂ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ಬಟ್ ಇದು 17.5 ಲ್ಯಾಕ್ ಎಕ್ಸ್-ಶೋರೂಮ್ ಪ್ರೈಸ್ ಅಂತಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸನ್ರೂಫು. ಓಕೆನಾ. ಸೊ ಇವಾಗ ಕ್ಲೋಸ್ ಸನ್ರೂಫ್
ಸನ್ರೂಫ್ ಕ್ಲೋಸ್ ಆಗ್ತಾ ಇದೆ. ಸೊ ವೆಹಿಕಲ್ ಸೆಟ್ಟಿಂಗ್ಸ್ ಅಂತ ಬಂದಾಗ ಇದರಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ಆಂಬಿಯೆಂಟ್ ಲೈಟಿಂಗ್ ಶಾರ್ಟ್ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸೊ ಸನ್ರೂಫ್ನ ಇದರಿಂದ ಕೂಡ ಎಷ್ಟು % ಬೇಕೋ ಅಷ್ಟು % ಓಪನ್ ಮಾಡ್ಬೋದು. ನೋಡಿ 50% ಸೆಲೆಕ್ಟ್ ಮಾಡಿದ್ದೀನಿ, 50% ಓಪನ್ ಆಗುತ್ತೆ. ಸೊ ಅದೇ ಥರ ನಾನೇನಾದ್ರು ಡ್ರ್ಯಾಗ್ ಮಾಡಿದೆ, ಫುಲ್ ಓಪನ್ ಮಾಡಿದೆ ಅಂತ ಹೇಳಿದ್ರೆ ಫುಲ್ ಓಪನ್ ಆಗುತ್ತೆ. ಟೇಲ್ ಗೇಟ್ನು ಕೂಡ ಇದರಿಂದನೇ ಓಪನ್ ಮಾಡ್ಬೋದು. ಈವನ್ ಸೈಡ್ ಮಿರರ್ ಕೂಡ ನಾನು ಕ್ಲೋಸಿಂಗ್ ಓಪನಿಂಗು ಆಟೋ ಫೋಲ್ಡಿಂಗ್ ಬೇಕಾ ಬೇಡವಾ ಅಂತ ಕೂಡ ನಾನು ಆಫ್ ಮಾಡ್ಕೊಂಡು ಆನ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಆ್ಯಂಬಿಯೆಂಟ್ ಲೈಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಸೊ ವೈಪರ್ ಬಗ್ಗೆ ಕೂಡ ಇದರಲ್ಲೇ ಕಂಟ್ರೋಲ್ಸ್, ವೈಪರ್ ಮೇಂಟೆನೆನ್ಸ್ ಅಂತ ಆನ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಸಾಕಷ್ಟು ಫೀಚರ್ ಲೋಡೆಡ್ಡು. ಇವಾಗ ಇದನ್ನೆಲ್ಲ ನೋಡೋದಕ್ಕೋಸ್ಕರ ಅಲ್ಲ ನಾವು ಆ್ಯಕ್ಚುಲಿ ಇವತ್ತು ನಾವು ಗಾಡಿ ತೊಗೊಂಬಂದಿರೋದು, ಜಾಸ್ತಿ ಡ್ರೈವ್ ಮಾಡೋಣ, ಡ್ರೈವ್ ಮಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಣ. ಯಾಕೆಂತ ಹೇಳಿದ್ರೆ 2 ಲೀಟರ್ ಪವರ್ಫುಲ್ ಡೀಸೆಲ್ ಟರ್ಬೋ ಚಾರ್ಜ್ 4 ಸಿಲಿಂಡರ್ ಇಂಜಿನ್ ಕೊಟ್ಟಿರೋದು, ಇನ್ಲೈನ್ 4. ಸೊ ಇದು ಬಂದು 167 bhp ಪ್ರೊಡ್ಯೂಸ್ ಮಾಡುತ್ತೆ, 350 Nm ಟಾರ್ಕ್ ಅಂತೂ ಅದ್ಭುತವಾಗಿದೆ. ಆಲ್ರೆಡಿ ನಾನು ಡ್ರೈವ್ ಮಾಡಿಲ್ಲ, ಚೆಕ್ ಮಾಡಿದೆ. ಬನ್ನಿ ಇವಾಗ ಈ ಗಾಡಿನ ಓಡಿಸೋಣ. ಅದಕ್ಕಿಂತ ಮುಂಚೆ ಒಂದ್ಸಲಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡ್ಕೊಂಬಿಡಿ, ಹಾಗೆ ಈ ಒಂದು ಇದನ್ನು ನೋಡ್ಕೊಂಬಿಡಿ, ಸ್ಟೇರಿಂಗ್ ವೀಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ, ಒಳ್ಳೆ ದೊಡ್ಡದಾಗೇ ಇದೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು. ಇದರಲ್ಲಿ ಇನ್ಫಾರ್ಮೇಷನ್ ಅಂತ ಬಂದಾಗ ಸಾಕಷ್ಟು ಇನ್ಫಾರ್ಮೇಷನ್ ಇದರಲ್ಲೂ ಕೂಡ ನಿಮಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಡೋರ್ ಓಪನಿಂಗ್ ಕ್ಲೋಸಿಂಗು, ಮೈಲೇಜು, ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ಮು. ಸೊ ಇದರಲ್ಲೂ ಕೂಡ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕಾಣಿಸ್ತಿದೆ, ನೋಡ್ತಿರ್ಬೋದು, ಓಕೆನಾ. ಸೊ ಸಾಕಷ್ಟು ಫೀಚರ್ಸ್ ಇದರಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಸೊ ಈ ಕಡೆ ಬಂದ್ಬಿಟ್ಟು ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, ಕಾಲ್ ಡಿಸ್ಕನೆಕ್ಟು, ಕನೆಕ್ಟು ಇದೆಲ್ಲ ಇದರಲ್ಲಿ ಬರುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಕಾಲಿಂಗ್ ಕೂಡ ಇದರಲ್ಲಿ ಡೈರೆಕ್ಟಾಗಿ ಹೋಗ್ಬಿಡುತ್ತೆ. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕಾಲ್ ಹೋಗ್ಬಿಡುತ್ತೆ, ನೀವು ಯಾರು ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ. ಸೊ ಆ ಥರ ಎಲ್ಲ ಫೀಚರ್ಸ್ ಇದೆ. ವೈರ್ಲೆಸ್ ಚಾರ್ಜರ್ ಕೂಡ ಇದರಲ್ಲಿ ಬರುತ್ತೆ. ಸೊ ಇಲ್ಲಿಟ್ಟರೆ ವೈರ್ಲೆಸ್ ಚಾರ್ಜರ್ ಇದು, ಓಕೆನಾ. ಸೊ ಅದನ್ನು ಬಿಟ್ಟರೆ ಈ ಕಡೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಇನ್ನು 1 ಟಚ್ ಆಟೋಮೆಟಿಕ್ ಡೌನು ಅಪ್ಪು ಎರಡೂ ಫೀಚರ್ ಇದರಲ್ಲಿದೆ. ಸೊ ಈ ಡ್ರೈವರ್ ಸೈಡ್ ಮಾತ್ರ. ಆ್ಯಂಡ್ ಈ ಕಡೆ ಕೂಡ ಬೂಟ್ ಅಂದರೆ ಟೈಲ್ ಗೇಟ್ನ ಓಪನಿಂಗ್ ಕ್ಲೋಸಿಂಗ್ ಬಟನ್ ಕೊಟ್ಟಿದ್ದಾರೆ. ಬರೀ ಓಪನಿಂಗ್ ಅಲ್ಲ, ಕ್ಲೋಸಿಂಗ್ ಕೂಡ ಇದರಲ್ಲಿ ಬರುತ್ತೆ. ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಇದರಲ್ಲಿ ಬರುತ್ತೆ. ಬನ್ನಿ ವೀಕ್ಷಕರೇ, ಇವಾಗ ಈ ಒಂದು MG ಹೆಕ್ಟರ್ನ ಓಡಿಸಿ ಯಾವ ಥರ ಫೀಲಿಂಗ್ ಇದೆ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಆಫ್ ರೋಡಿಂಗ್ ಬಂದಿದ್ದೀವಿ ಈ ಗಾಡೀಲಿ. ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ. ಡೀಸೆಲಲ್ಲಿ ಒಳ್ಳೆ ಟಾರ್ಕ್ ಇದೆ, 350 Nm ಟಾರ್ಕು. ಆ್ಯಂಡ್ ರೋಡ್ ಗ್ರಿಪ್ ಚೆನ್ನಾಗಿದೆ ಆ್ಯಕ್ಚುಲಿ, ಗಾಡಿ ಈಸಿಯಾಗಿ ಓಡಿಸ್ಬೋದು. ಆ್ಯಂಡ್ ವೆರಿ ಈಸಿ ಟು ಡ್ರೈವು. ತುಂಬ ನಿಮಗೆ ಫೆಟಿಗ್ ಆಗೋದು ಆ ಥರ ಏನಿಲ್ಲ. ಲಾಂಗ್ ಡ್ರೈವ್ ಎಷ್ಟು ದೂರ ಬೇಕಾದರೂ ಹೋಗ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಆ್ಯಕ್ಚುಲಾಗಿ ಗಾಡಿನ ಫುಲ್ ಕಂಪ್ಲೀಟಾಗಿ ಒಂದು ಟೆಸ್ಟ್ ಮಾಡಿಬಿಟ್ಟು ಒಂದು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸೊ ಇದನ್ನು ಓಡಿಸ್ತಿರೋದು ನಾನು. ಸಖತ್ತು ಇಷ್ಟ ಆಯ್ತು ಆ್ಯಕ್ಚುಲಿ ಪರ್ಫಾರ್ಮೆನ್ಸು. ಇಂದು ಆಫ್ ರೋಡ್, ಆನ್ ರೋಡ್ ಅಂತೂ ಆಲ್ರೆಡಿ ಇದು ಪ್ರೂವನ್, ಓಕೆನಾ. ಅಂದರೆ ಈ ಒಂದು ಹೆಕ್ಟರ್ ಬಂದ್ಬಿಟ್ಟು ಆನ್ ರೋಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರೋವಂಥದ್ದೇ. 195 ಟಾಪ್ ಸ್ಪೀಡ್ ಆ್ಯಕ್ಚುಲಿ ಈಸಿಯಾಗಿ ಹೋಗುತ್ತೆ ಗಾಡಿ. ನಾನು ಅದನ್ನು ಮುಂಚೆ ಎಲ್ಲ ಓಡಿಸಿದ್ದೀನಿ, ಓಕೆನಾ. ಸೊ ಇವಾಗ ಮೇಯ್ನಾಗಿ ಅದಕ್ಕೋಸ್ಕರನೇ ಆಫ್ ರೋಡಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಸಸ್ಪೆನ್ಷನ್ ಸೆಟಪ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ಅಂತ ಆಫ್ ರೋಡಿಗೆ ಬಂದಿದ್ದೆ. ತುಂಬಾ ಕಂಫರ್ಟಬಲ್ ರೈಡ್ ಅನ್ನಿಸ್ತು ನನಗೆ. ಸಸ್ಪೆನ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಓಕೆನಾ. ಸೊ ಇದರಲ್ಲಿ ಆಲ್ ವೀಲ್ ಡ್ರೈವ್ ವೇರಿಯಂಟ್ ಕೂಡ ಇದೆ. ಐ ಡೋಂಟ್ ನೋ ಇದು ಆಲ್ ವೀಲ್ ಡ್ರೈವಾ ಇಲ್ವಾ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇದು ಕೂಡ ಆಲ್ ವೀಲ್ ಡ್ರೈವೇ ಅನಿಸುತ್ತೆ, ಯಾಕೆಂದರೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಆಫ್ ರೋಡಲ್ಲಿ ಅಂತ ಹೇಳಿದಾಗ ಆಲ್ ವೀಲ್ ಡ್ರೈವೇ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ಸಸ್ಪೆನ್ಷನ್ ನೋಡಿ ಎಷ್ಟು ಸಖತ್ ಸ್ಮೂತ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಹಳ್ಳದಿನ ಆ್ಯಕ್ಚುಲಿ ನಿಮ್ಗೆ ಅದು ಫೀಲೇ ಆಗ್ತಾ ಇಲ್ಲ. ಇವನ್ ನೀವು ಡ್ರೈವ್ ಮಾಡ್ಬೇಕಾದ್ರೆ ನನಗೂ ಐ ಥಿಂಕ್ ನಿಮಗೂ ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ ನಾನು, ಓಕೆನಾ. ಸೊ ಇದಾದ ನಂತರ ಹೈವೇ ಅಂದರೆ ಜಸ್ಟ್ ಒಂದು ಟ್ರಾಫಿಕಲ್ಲೂ ಕೂಡ ಡ್ರೈವ್ ಮಾಡೋಣ. ಟಾಪ್ ಸ್ಪೀಡ್ ಬಂದುಬಿಟ್ಟು ಆಬ್ವಿಯಸ್ಲಿ ಇದು ಮೋರ್ ದ್ಯಾನ್ 190, ಓಕೆನಾ. ಆ್ಯಂಡ್ ರೋಡ್ ಶಾಕ್ಸ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಿಮಗೆ ಟಾರ್ಕ್ ತುಂಬ ಚೆನ್ನಾಗಿದೆ, 350+ Nm ಟಾರ್ಕ್ ಇದೆ, ವಿಚ್ ಇಸ್ ಫಿನಾಮಿನಲ್. ಈ ಸೆಗ್ಮೆಂಟಲ್ಲಿ ಚೆನ್ನಾಗಿದೆ ಟಾರ್ಕ್, ಓಕೆನಾ. ಸೊ ಇನ್ನು ಪವರ್ ಅಂತೂ ಕೇಳಂಗೆ ಇಲ್ಲ, ಬೆಸ್ಟ್ ಇನ್ ಕ್ಲಾಸ್. ಸೊ 167 bhp. ಸೊ ಡೀಸೆಲ್ ಇಂಜಿನ್ನು ಈ ಸೆಗ್ಮೆಂಟಲ್ಲಿ ಪ್ರೈಸ್ ರೇಂಜಲ್ಲಿ ಅಂತ ನೋಡಿದಾಗ ನಿಮಗೆ ಈ ಸೆಗ್ಮೆಂಟ್ಗೆ ಕಂಪೇರ್ ಮಾಡಬೇಕಾಗಿರೋದು ಬಂದುಬಿಟ್ಟು XUV 700 ಹ್ಯಾರಿಯರು. ಬಟ್ ವೆರಿನ್ ಈ ಸೆಗ್ಮೆಂಟಲ್ಲಿ
ಆ್ಯಕ್ಚುಲಿ ಈ ಒಂದು ಸೆಗ್ಮೆಂಟಿಂದ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ XUV700 ಹ್ಯಾರಿಯರ್ನ ಕಂಪೇರ್ ಮಾಡಬೇಕು. ಅದೇ ಏನಾದರೂ ಪ್ರೈಸ್ ರೇಂಜಲ್ಲಿ ಕಂಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ಸೋ ಕಂಪೇರ್ ಕ್ರೆಟಾ ಆಗಿರ್ಬೋದು, ಸೆಲ್ಟೋಸ್ನ ಕೂಡ ಈ ಗಾಡಿಗೆ ಕಂಪೇರ್ ಮಾಡ್ಬೋದು. ಹೀಗಿರಬೇಕಾದ್ರೆ ಅದು ಕಂಪೇರ್ ಮಾಡಿದ್ರು ಕೂಡ ಕ್ರೆಟಾ ಸೆಲ್ಟೋಸಲ್ಲೆಲ್ಲ 1.5 ಲೀಟರ್ ಇಂಜಿನ್ ಬರುತ್ತೆ ಆ್ಯಂಡ್ ಪವರ್ ಇಸ್ ಟೂ ಲೆಸ್. ಬಟ್ ಇದರಲ್ಲಿ ಪವರ್ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ನೀವು ಫೀಲ್ ಮಾಡ್ಬೋದು. ಆ್ಯಕ್ಚುಲಿ ಪಂಚ್ ಸೂಪರ್ ಆಗಿದೆ ಆ್ಯಕ್ಚುಲಿ ಇಂಜಿನಲ್ಲಿ. ಗಾಡಿ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಕಂಫರ್ಟ್ ಬಗ್ಗೆ ಎರಡು ಮಾತಿಲ್ಲ. ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಈ ಕಾರಲ್ಲಿ ಕೊಟ್ಟಿರೋ ಅಷ್ಟು ಫೀಚರ್ಸು ನೆಕ್ಸ್ಟ್ ಲೆವೆಲ್ಲು. ಇನ್ಫಿನಿಟಿ ಸ್ಪೀಕರ್ಸು, ಒಳ್ಳೆ ಸೌಂಡ್ ಎಫೆಕ್ಟ್ ಇದೆ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಂದ್ಬಿಟ್ಟು ತುಂಬ ಬ್ರೈಟ್ ಆಗಿದೆ. ಆ್ಯಂಡ್ ಆಲ್ಸೋ ಇಬ್ಬರು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ, ಇವಾಗ ನಾನು ಹಾಕ್ಕೊಂಡಿದ್ದೀನಿ ಸೀಟ್ ಬೆಲ್ಟು, ಕೋ ಡ್ರೈವರ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸಾಕಷ್ಟು ಫೀಚರ್ಸು, ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು. ನಿಮಗೆ ಡ್ಯಾಶ್ ಬೋರ್ಡ್ ತುಂಬ ಪ್ರೀಮಿಯಮ್ ಆಗಿದೆ ಸೆಗ್ಮೆಂಟಲ್ಲಿ ಬೇರೆ ಯಾವುದೇ ಒಂದು ಕಾರ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇಂಡಿಯಾಸ್ ಫಸ್ಟ್ ಪೋರ್ಟ್ರೇಟ್ ನಿಮಗೆ ಒಂದು ಇದನ್ನು ನೋಡ್ತಾ ಇದ್ದೀರಾ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿಚ್ ಇಸ್ 14 ಇಂಚ್. ಅದು ಕೂಡ HD ಇರೋದು, ಸಕ್ಕತ್ತಾಗಿದೆ. ರೆಸ್ಪಾನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸಖತ್ತಾಗಿದೆ. ಆ್ಯಂಡ್ ಇವಾಗ ನೋಡಿ ಮಜಾ ತೋರಿಸ್ತೀನಿ ಇದರಲ್ಲಿ. ಇವಾಗ ಲೆಫ್ಟ್ ತಿರುಗಬೇಕು, ಲೆಫ್ಟ್ ತಿರುಗಿಸ್ತೀನಿ, ಇಂಡಿಕೇಟರ್ ನೋಡಿ ಆಟೋಮೆಟಿಕಲಿ ಆನ್ ಆಗುತ್ತೆ ನೋಡಿ. 30 ಡಿಗ್ರಿ ನೀವು ಸ್ಟೇರಿಂಗ್ನ ತಿರುಗಿಸ್ತಿದ್ದಂಗೆ ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಈ ಫೀಚರ್ ಬಂದ್ಬಿಟ್ಟು ಅಕಸ್ಮಾತ್ ನೀವು ಇಂಡಿಕೇಟರ್ ಹಾಕೋದು ಮಾಡ್ತೀರಿ ಅಂತ ಹೇಳಿದ್ರೆ ಸೊ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ಸೇಫ್ಟಿನ ಎನ್ಶೂರ್ ಮಾಡೋದ್ರಲ್ಲಿ. ಸೊ ಇದು ಯಾವಾಗಲೂ ಕೂಡ ಯೂಸ್ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ, ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬೇಡ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇದು ಕ್ಲೋಸ್ ಡಿಸ್ಟೆನ್ಸಲ್ಲಿ ಇಂಡಿಕೇಶನ್ ಕೊಡುತ್ತೆ. ಸೊ ವಿಚ್ ಇಸ್ ಅಂದರೆ ನೀವು ಮರ್ತಾಗ ಅದು ಸೇಫ್ಟಿನ ಇನ್ಶೂರ್ ಮಾಡುತ್ತೆ. ಅವಾಗಾದರೂ ಹಿಂದೆ ಬರ್ತಿರೋರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಕಮಾಂಡಿಂಗ್ ವ್ಯೂ ಇದೆ, ಬಾನೆಟ್ ಕಾಣುತ್ತೆ. ಸ್ವಲ್ಪ ನಾನು ಫುಲ್ ಡೌನಲ್ಲಿ ಕೂತಿದ್ದೀನಿ ಆ್ಯಕ್ಚುಲಿ. ಇನ್ನೂ ಹೈಟಲ್ಲಿ ಕೂತ್ಕೊಂಡ್ಬಿಟ್ರಂತೂ ಸಕ್ಕತ್ತಾಗಿ ಕಾಣುತ್ತೆ. ನಾನು ಇತ್ತೀಚೆಗೆ ಸೆಡಾನ್ ಓಡಿಸ್ತಿರೋದ್ರಿಂದ ಸೆಡಾನ್ ಫೀಲ್ ಬೇಕು ಅಂದ್ಬಿಟ್ಟು ಸ್ವಲ್ಪ ಡೌನಲ್ಲಿ ಕೂತಿದ್ದೀನಿ. ಇನ್ನೂ ಹೈಟಲ್ಲಿ ಕೂರ್ಬೋದು. ಹೆಡ್ ರೂಮ್ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೋಡಿ ನನ್ನ ಮುಂದೆ ಒಂದು ಕಿಯಾ ಸೆಲ್ಟೋಸ್ ನಿಂತಿದೆ. ಸೊ ಆ್ಯಕ್ಚುಲಿ ಈ ಸೆಗ್ಮೆಂಟ್ಗೆ ಅಂದರೆ ಪ್ರೈಸ್ ರೇಂಜ್ ವೈಸು ನೀವು ಕಂಪೇರ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಟ್ಟೆ ಹೊರತು ಸೊ ಈ ಗಾಡಿ ಇದು ಕಾಂಪಿಟೇಷನ್ ಅಲ್ವೇ ಅಲ್ಲ. ನೋಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಸೆಲ್ಟೋಸು ಆ ಸೈಜ್ ಇದೆ, ಇದು ಅದಕ್ಕಿಂತ ತುಂಬ ದೊಡ್ಡದಿದೆ ಇದು, ಓಕೆನಾ. ಸೊ ಹೆಚ್ಚು ಕಮ್ಮಿ ನಿಮಗಿದು ಫಾರ್ಚುನರ್ ಲೆವೆಲಿಗೆ ಬರುತ್ತಿದು, ಹೈಟು ವೆಯ್ಟು ಎಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಕಂಪೇರ್ ಮಾಡೋಂಗೇ ಇಲ್ಲ. ಬಟ್ ನಾನು ನಿಮಗೆ ಹೇಳಿದ್ದೇನಕ್ಕೆ ಅಂತ ಹೇಳಿದ್ರೆ ಅವಾಗಲೇ ಪ್ರೈಸಿಂಗ್ ದೃಷ್ಟಿಯಿಂದ ನೋಡಿದ್ರೆ 17.5 lakhs ಅಂತ ಹೇಳಿದಾಗ ಕಿಯಾ ಸೆಲ್ಟೋಸ್ ಅದು ಕೂಡ ಫಾಲ್ ಆಗುತ್ತೆ. ಸೊ ಹಾಗಾಗಿ ಆರಾಮಾಗಿ ನೀವು ಕಂಪೇರ್ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ. ಬಿಟ್ಟರೆ ಸೊ ಇದಕ್ಕೆಲ್ಲ ಕಾಂಪಿಟೇಟರ್ ಅಂತ ಹೇಳಿದ್ರೆ XUV700 ಹ್ಯಾರಿಯರು ಈ ಥರ ಗಾಡಿಗಳನ್ನೇ ಕಂಪೇರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ 2 ಲೀಟರ್ ಇಂಜಿನ್ನು ಮತ್ತು ನಿಮಗೆ 4.7 ಮೀಟರ್ ಲೆಂತ್ ಆಗಿರ್ಬೋದು, ವಿಡ್ತ್ ಕೂಡ ಜಾಸ್ತಿ ಬರುತ್ತೆ, ಪ್ರೀಮಿಯಮ್ ಇಂಟೀರಿಯರ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಅಡ್ವಾಂಟೇಜ್ ಇದೆ ಈ ಒಂದು MG ಹೆಕ್ಟರಲ್ಲಿ. ಸೊ ಒಂದ್ಸಲಿ ಈ ಗಾಡಿನ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ನಿಮ್ಮ ನಿಯರ್ ಬೈ MG ಶೋರೂಮ್ಗಳಲ್ಲಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.